ರಾಬರ್ಟ್ ಸಿನಿಮಾದ್ದು ಫಸ್ಟ್ ಲುಕ್ ಎಲ್ಲ ತುಂಬಾನೇ ನಿರೀಕ್ಷೆ ಹುಟ್ಟಿಸಿದೆ. ಆ ಸಿನಿಮಾದಲ್ಲಿ ಕೆಲಸ ಮಾಡಿದ ಹೇಗಿತ್ತು ಡಿ ಬಾಸ್ ದರ್ಶನ್? ನಾವು ಬಾಸ್ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು, ಬಟ್ ಅವ್ರ ಜೊತೆ ಆ ಸಿನಿಮಾದಲ್ಲಿ ಅಷ್ಟು ದಿನ ಕೆಲಸ ಮಾಡೋವಂಥ ಅವಕಾಶ ಕೊಟ್ಟಲ್ಲ ನಮ್ಮ ತರುಣ್ ಸುಧೀರ್, ನಮ್ಮ ಡೈರೆಕ್ಟ್ರು. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ನನಗೆ ಹೆಂಗೆ ಅನ್ನಿಸ್ಬಿಡ್ತು ಅಂತಂದರೆ, ನನ್ನ ಜೀವನದಲ್ಲಿ ಕೆಲವೊಬ್ಬರು ವ್ಯಕ್ತಿಗಳನ್ನ ನೋಡಬೇಕು ಅಂತ ಪ್ರತಿಯೊಬ್ಬರಿಗೂ ಮನಸ್ಸಲ್ಲಿ ಆಸೆ. ಹೌದು. ಸೊ ಆ ವ್ಯಕ್ತಿಗಳಲ್ಲಿ ನಾನು ಅಂದ್ಕೊಂಡಿದ್ದೆ ದರ್ಶನ್ ಸರ್ನ ನೋಡಬೇಕು ಅಂತ. ಆದರೆ ಅದ್ರ ಜೊತೆ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ವಾರಣಾಸಿಗೆ ಹೋಗ್ಬೇಕಾದ್ರು, ಶೂಟಿಂಗ್ ಹೋಗ್ಬೇಕಾದ್ರು ನಾನು ಅಂದ್ಕೊಂಡೆ, ದೇವ್ರ ಜೊತೆ ಹೋಗ್ಬಿಟ್ಟು ದೇವ್ರ ಸನ್ನಿಧಿಲಿ ಆ್ಯಕ್ಟ್ ಮಾಡ್ತಿದ್ದೀನಲ್ಲ ಅನ್ನೋ ಥರ. ಸೊ ಅಷ್ಟು ಪ್ರೀತಿ ಅವ್ರಿಗೂ ನಮ್ಮೇಲೆ ಅಷ್ಟೇ ಪ್ರೀತಿ. ಸೊ ಹಾಗಾಗಿ ದೊಡ್ಡ ಖುಷಿ ಇದೆ ಸರ್ ನನಗೆ. ಬಟ್ ಅದರಲ್ಲೂ ಅಷ್ಟೇ, ನಾನು ಇದುವರೆಗೂ ಮಾಡದೇ ಇರೋ ಪಾತ್ರನ ಮಾಡಿಸಿದ್ದಾರೆ ತರುಣಣ್ಣ. ದರ್ಶನ್ ಸರ್ ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಬೇಕು. ಯಾಕಂದರೆ ನಾನು ಅದನ್ನ ಹೇಳ್ದಲ್ಲ, ನಾವು ದೇವ್ರ ಜೊತೆ ಹೋಗ್ಬಿಟ್ಟು ಆ್ಯಕ್ಟ್ ಮಾಡಿದ್ದೀವಿ ಅನ್ನೋ ಥರ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ನಮಗೆ. ದರ್ಶನ್ ಅವರು ಹೇಗೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಗೊತ್ತು, ಆದರೆ ನೀವು ಹತ್ತಿರದಿಂದ ನೋಡಿದ್ದು, ನಿಮ್ಗೆ ಹೇಗೆ ಅನ್ನಿಸ್ತು? ಆ ಡಿ ಎಲ್ಲ ಇದೆಯಲ್ಲ ಸರ್, ದೇವರು, ಹೌದು, ದಾನ, ಧರ್ಮ, ಧೈರ್ಯ, ಎಲ್ಲರೂ ದಮ್ಮು ಎಲ್ಲ ಅವರೇ. ಹಾಗಾಗಿನೇ ಡಿ ಬಾಸ್.